ನಿಮಗೆ ನಿಮ್ಮ ಫ್ಯಾಮಿಲಿ ನೋಡುವ ಖುಷಿ ಆಗಂಗೆ ನಾವು ಅಟ್ಲೀಸ್ಟ್ ನೀವು ತಿಂಗಳಲ್ಲಿ 10 ಸಲ ನೋಡ್ತೀರಾ, ನಾವು ನೋಡೋದೇ 2 ತಿಂಗಳಿಗೆ 1 ಸಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಡಿಯಾಗಿದ್ದೀನಿ, ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಇವತ್ತು ನಮ್ಮ ಅಕ್ಕ ಮನೆ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಸೊ ಬೇಗ ರೆಡಿ ಆಗಬೇಕು, ಅದರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸಾರಿ. ಸೊ ಇವತ್ತು ಹೇಗೆ ಹೋಗುತ್ತೆ ಅಂತ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ಓಕೆನಾ? ತಿಂಡಿ ಮಾಡಬೇಕು. ಫಸ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಯಾಕೋ ಇದು ಬೊಟ್ಟು ಮ್ಯಾಚ್ ಆಗ್ತಾಯಿಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ಟಿಕ್ಕರ್ ಇಡೋಣ, ಮ್ಯಾಚ್ ಆಗುತ್ತೆ. ಇನ್ನೊಂದು ಚಿಕ್ಕದು ಇಡ್ತಾ ಇದ್ದೀನಿ. ಒಂದು ಇದೋದ್ರೂ ಒಂದಿರುತ್ತೆ ಇವಾಗ. ಓಕೆನಾ? ಇದು ಹೋಗ್ತಾ ಇಲ್ಲ ಗೈಸ್, ಏನಾದರೂ ಮಾಡಬೇಕು, ಮಾಡ್ತೀನಿ. ಒಂದು ನಿಮಿಷ. ಈ ಜುಮ್ಕ ಹಾಕೋತಾ ಇದ್ದೀನಿ ಈ ಡ್ರೆಸ್ಸಿಗೆ. ಸೊ ಇದು ಪ್ಯೂರ್ ಕಾಟನ್ ಡ್ರೆಸ್. ಹೇಗಿದೆ ಅಂತ ಹೇಳಿ, ಕಂಪ್ಲೀಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನಗೆ ಏನೇನೆಲ್ಲ ಮಾಡ್ತೀವಿ ಅಂತ. ನೋಡಿವ್ರಂತೆ. ಜುಮ್ಕೀಸ್ ನನಗೆ ಸಖತ್ತಾಗಿ ಸೂಟ್ ಆಗುತ್ತೆ, ಗುಂಡಿಗಿರೋದಕ್ಕೂ ನಾನು ಅದಕ್ಕೂ. ತುಂಬ ದಿನ ಆಗೋಗಿತ್ತು ನಾನು ಈ ರೀತಿ ಎಲ್ಲ ರೆಡಿಯಾಗಿ. ಸೊ ಇದು ಯಾಕೋ ಈ ರೀತಿ ಬರ್ತಾನೆ ಇದೆ, ನಾನು ಒಳಗೆ ಹಾಕ್ತಾನೆ ಇದ್ದೀನಿ, ಅದು ಬರ್ತಾನೆ ಇದೆ. ವಾಚ್ ಹಾಕಲ್ಲ, ಬಳೆ ಹಾಕೋತೀನಿ. ಈ ರೀತಿ ಕಾಣಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಏನೂ ರೆಡಿಯಾಗಿಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ತುಂಬ ಲೇಟ್ ಆಗೈತೆ, ಹೂ ತಗೋಬೇಕು. ನೀವು ನಿಮ್ಮ ಮನೆಗೆ ಹೋಗೋದು ಖುಷಿ ಪಡ್ತೀರ ತಾನೆ, ಹಂಗೆ ತಾನೇ ನಾವು. ಹಾಂ, ನಿಮಗೆ ನಿಮ್ಮ ಫ್ಯಾಮಿಲಿ ನೋಡುವ ಖುಷಿ ಆಗಂಗೆ ನಾವು ಅಟ್ಲೀಸ್ಟ್ ನೀವು ತಿಂಗಳಲ್ಲಿ 10 ಸಲ ನೋಡ್ತೀರಾ, ನಾವು ನೋಡೋದೇ 2 ತಿಂಗಳಿಗೆ 1 ಸಲ. ಇಲ್ಲ ಮತ್ತೆ ಹೇಳ್ದೆಲ್ಲ ಹಂಗೆ ಇಲ್ಲ. ಏಕೆ ನಿಮ್ಮ ಅಪ್ಪ ಮನೆಗೆ ಹೋಗ್ಬೇಡ ಅಂತ ನಾನು ಹತ್ರ ಹೇಳಿದ್ದೀನಿ. ಹೇಳಿದ್ಯಾ? ನಮ್ಮ ಅಪ್ಪ ಮನೆಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ನಾಯಿ ಸುತ್ತಂಗೆ ಹೋಯ್ತೀನಿ ಬೆಂಗಳೂರಲ್ಲಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಗಿಲ್ಲ, ಡೈರೆಕ್ಟಾಗಿ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿರೋದು ನಾನು. ಯಾವ ಖುಷಿಗೆ? ಹಂಗೆ ಇರಬೇಕು. ನಾನು ಡೀಸೆಲ್ ದುಡ್ಡು ಕೊಡ್ತೀನಿ, ಆಯಿತಾ? ನಾನು ಹಂಗೆ ನಡ್ಕೊತೀನಿ, ಅವಾಗ ನೀವು ಕೊಡ್ತಾ ಇರಬೇಕು. ಹಾಂ, ಎಲ್ಲಾದರೂ ಆಯ್ತಲ್ಲ, ಹೊಡುವ ಟೈಮ್ ಆಗೋಗೈತೆ. ನನ್ನ ಔಟ್ಫಿಟ್ ತೋರಿಸ್ಬೇಕು, ಆದರೆ ಆಯ್ತಾ ಇಲ್ವಲ್ಲ ತೋರ್ಸೋಕ್ಕೆ. ಫೋನ್ ಬಿದ್ದಿದ್ದದ್ದು. ನನಗೆ ಈ ಪ್ರಿಂಟ್ ಇಷ್ಟ ಆಯಿತು ಗೈಸ್. ಸಿ ಕಾಮಧೇನು. ಅಂದರೆ ಅದನ್ನು ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಗೊತ್ತಾ? ಸೊ ಗೈಸ್, ಇವಾಗ ಮಳವಳ್ಳಿಗೆ ಹೋಗಬೇಕು. ಮಳವಳ್ಳಿಗೆ ಸ್ವಲ್ಪ ಐಟಮ್ ಹೇಳಿದ್ದಾಳೆ. ಐಟಮ್ ಅಂದರೆ ಏನು ಜಾಸ್ತಿ ಏನಲ್ಲ, ಒಂದು ಹಾರಗಳು ಹೇಳೋಳೆ. 5-6 ಹಾರ ಬೇಕಂತೆ, ಹೂವುಗಳು ಬೇಕಂತೆ. ಅದನ್ನು ತಗೊಂಡು ಅಲ್ಲಿಂದ ಹಾಗೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಹೋದ್ಮೇಲೆ ನಮ್ಮ ಅತ್ತೆಯವ್ರೇನಾದರೂ ಬಂದರೆ ಮತ್ತೆ ಹೋಗಂಗೇನಿರಲ್ಲ. ಅವ್ರೇನಾದರೂ ಬಂದಿಲ್ಲ ಅಂತಂದರೆ ಪಿಕ್ ಮಾಡೋಕ್ಕೆ ಅಪ್ಪಿ ಹೋಗ್ತಾನೆ, ನಾನೇನು ಹೋಗಲ್ಲ. ನನಗೆ ಈ ಜುಮ್ಕಿ ಹಾಕಿರೋದಕ್ಕೆ ಯಾಕೋ ಇವತ್ತು ಇಷ್ಟ ಆಗ್ತೈತೆ. ನಾನು ಈ ಜುಮ್ಕಿನ ಎಲ್ಲಿ ತೊಗೊಂಡಿದ್ದು ನೆನಪಾಗ್ತಾ ಇಲ್ವಲ್ಲ. ಮಂತ್ರಾಲಯದಲ್ಲಿ ತೊಗೊಂಡಿದ್ದು ಜುಮ್ಕಿ ಇದು. ಹೋಗೋಣ ಬನ್ನಿ.
ಈ ವಿಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಐ ಥಿಂಕ್ 1 ವೀಕ್ ಆಗಿದೆ ಅನಿಸುತ್ತೆ. ನಾನು ಇವಾಗ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ನನಗೆ ಟೈಮೇ ಆಗಿರಲಿಲ್ಲ ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ. ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಬಟ್ ನನಗೆ ಟೈಮ್ ಆಗದೇ ಇರೋದ್ರಿಂದ ಇಷ್ಟು ದಿನ ವೀಡಿಯೋಸ್ ಹಾಕೋದು ಮಿಸ್ ಆಗಿಬಿಟ್ಟಿತ್ತು. ಸೊ ಮಳವಳ್ಳಿಲಿ ಹೂವು ಎಲ್ಲನೂ ತೊಗೊಂಡ್ವಿ. ಹಾರ ಮತ್ತು ಒಂದೊಂದು ಮಾರು ಹೂವು ಹೇಳಿದ್ಲು, ತುಳಸಿ ಹೇಳಿದ್ಲು, ಎಲ್ಲನೂ ತೊಗೊಂಡ್ವಿ. ಒಳ್ಳೆ ಪ್ರೈಸಿಂಗ್ ಮಾಡಿ ಕೊಟ್ಟರು, ಅವ್ರೇನೂ ಮಾತಾಡಲಿಲ್ಲ, ಒಳ್ಳೆ ಬಜೆಟ್ಟಿಗೆ ಕೊಟ್ಟರು. ಸೊ ಹೂವು ಇಷ್ಟ ಆಯಿತು ನನಗೂ. ತೊಗೊಂಡು ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋದ್ವಿ. ನಾನು ಅಪ್ಪಿ ಇಬ್ಬರು ಒಬ್ರಿಗೊಬ್ರು ಕಾಲು ಎಳ್ಕೊಂಡಿಲ್ಲ, ಆದರೆ ನಾವಿಬ್ರಿಗೂ ನೆಮ್ಮದಿ ಇಲ್ಲ. ಸಾರಿ, ನನಗೆ ಹಾಕ್ಲಿಕ್ಕೆ ಬರ್ತಾಯಿದೆ. ನಾನು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ನಾನು ಇಷ್ಟು ಒದ್ದಾಡ್ತಾ ಇದ್ದೀನಿ. ನಮ್ಮ ದೊಡ್ಡಪ್ಪ ಅಡುಗೆ ಮಾಡಿಸ್ತಾ ಇದ್ದಾರೆ, ಹೋಗಿ ಮಾತಾಡ್ಸೋಣ. ಎಲ್ಲ ಮಾಡಿಸ್ತಾ ಮತ್ತೆ 2 ಗಂಟೆಗಂತಲ್ಲ. ಹಾಂ, ಏನೇನು ಅಡುಗೆ ಮಾಡಿಸಿದ್ದೆ? ಹಪ್ಪಳ ಆಯ್ತಾ? ನಮ್ಮೂರಿಂದ ಈ ದೇವಸ್ಥಾನಕ್ಕೆ ನಡ್ಕೊಂಡೇ ಬರ್ತಾರೆ ಜನ. ನಾನಿದೆ ಫಸ್ಟ್ ಟೈಮ್ ಬಂದಿರೋದು. ನನಗಂತೂ ಗೊತ್ತಿರಲಿಲ್ಲ. ನಾನು ಚಿಕ್ಕವರಿದ್ದಾಗ ಕರ್ಕೊಂಬಂದಿದ್ರೋ ಇಲ್ವೋ ನನಗದು ಗೊತ್ತಿಲ್ಲ. ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿದ ದಿನ ಇದು. ಸೊ ಫುಲ್ ಹ್ಯಾಪಿಯಾಗಿತ್ತು ಮಾತಾಡಿಕೊಂಡು. ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಸೇರಿದ್ವಲ್ಲ. ಮಾತಾಡ್ಕೊಂಡು ಕಷ್ಟ ಸುಖ ಹೇಳ್ಕೊಂಡು ಸಖತ್ ಮಜಾ ಮಾಡಿದ್ವಿ ಮಾತ್ರ. ನಮ್ಮ ದೊಡ್ಡಮ್ಮ ಹರಕೆ ಹೊತ್ಕೊಂಡಿದ್ದಂತೆ. ನಮ್ಮ ದೊಡ್ಡಮ್ಮಂಗೆ ಮದುವೆ ಆಗಿ 3 ಇಯರ್ಸ್ ಆದ್ರೂ ಮಕ್ಕಳು ಇರಲಿಲ್ವಂತೆ. ಆವಾಗ ಮಗು ಆದರೆ ಈ ಥರ ಊಟ ಹಾಕ್ಸ್ತೀನಿ ಊರಿಗೆ ಅಂತೇನೋ ಹರಕೆ ಹೊತ್ಕೊಂಡಿದ್ರು ಅಂತ ಅಂದರು. ಪ್ರಾಪರಾಗಿ ನನಗೆ ಗೊತ್ತಿಲ್ಲ. ಸೊ ಆ ಹರಕೆನ ನಮ್ಮ ದೊಡ್ಡವ ಇವಾಗ ತೀರಿಸ್ತಿದ್ದಾರೆ. ಬಿಕಾಸ್ ಅಷ್ಟು ಕಮಿಟ್ಮೆಂಟ್ಗಳು ಅವ್ರ ಲೈಫಲ್ಲಿ ನಡೀತಾ ಇತ್ತು. ಆ ರೀಸನಿಂದ ಆಗಿರಲಿಲ್ಲ. ಇವಾಗ ಎಲ್ಲ ಡಿಸೈಡ್ ಮಾಡಿ ಹರಕೆ ತೀರಿಸ್ತಾ ಇದ್ದಾರೆ. ಮಾಡಿರೋ ಎಲ್ಲ ಅಡುಗೆನೂ ಕೂಡ ಇಲ್ಲಿ ಬಂದು ಎಡೆ ಇಡ್ತಾರೆ. ದೇವರು ನೀರು ಹಾಕಿದ ಮೇಲೆ ಊಟ ಹಾಕಬೇಕು ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗೆ ದೇವರು ಬರುತ್ತೆ ಒಬ್ರಿಗೆ. ಅದು ನಿಮಗೆ ಮುಂದೆ ಕ್ಲಿಪ್ಸಲ್ಲಿ ಗೊತ್ತಾಗುತ್ತೆ. ಅವ್ರಿಗೆ ದೇವ್ರು ಬರುತ್ತಂತೆ. ಆಮೇಲೆ ಎಲ್ಲ ಅವ್ರು ಬರೋವಾಗ ಮಲ್ಕೊಂಡಿದ್ರು, ಅವ್ರ ಕಾಲು ದಾಟಿಸ್ತಾ ಇದ್ರು. ಏನಾದರೂ ಅಂದ್ಕೊಂಡಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಅನ್ನೋದೊಂದು ಪದ್ಧತಿ ಅಂತೆ. ಮತ್ತು ಅವರು ಕಾಲಲ್ಲಿ ಹಾಕಿದಾರಲ್ಲ, ಅದು ಮೊಳೆ ಆ ಮೊಳೆ ಮೇಲೆ ಹಿಂಗೆ ನಡೀತಾ ಇರೋದು. ಪಾಪ ನಾನು ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ. ನನಗೆ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೇನು ಗೊತ್ತೋ ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಏನೇನೋ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಸೊ ಇಲ್ಲೆಲ್ಲ ಅವರು ಬಟ್ಟೆ ಕಟ್ಬಿಟ್ಟು ಏನೇನೋ ಮಾಡಿ ಅದಾದಮೇಲೆ ಊಟಕ್ಕೆ ಹಾಕಿದ್ರು ಜನಕ್ಕೆ. ಫ್ಯಾಮಿಲಿ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಒಂದೊಂದು ಸಲ ಬೇಜಾರಾಗುತ್ತೆ, ಒಂದೊಂದು ಸಲ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರೂ ಸೇರ್ತೀವಿ. ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆದ್ರೂ ಮಾತಾಡ್ಕೊಂಡು ಕೂತಿರ್ತೀವಿ. ಗಾಸಿಪ್ಗಳು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಸ್ಗಳ ಜೊತೆ ಸೇರಿದಾಗ ಗಾಸಿಪ್ ಮಾಡ್ತೀವಿ. ಫ್ಯಾಮಿಲಿ ಜೊತೆ ಸೇರಿದಾಗ ಕಷ್ಟ ಸುಖ ಹೇಳ್ಕೊತೀವಿ. ಸೊ ಇದೆಲ್ಲ ನಡೀತು ಅಲ್ಲಿ. ಚೆನ್ನಾಗಿತ್ತು ವೈಬು. ಸೊ ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಮಾಡಿ ದಾಟಿಸ್ಕೊತಾ ಇದ್ರು. ಆ್ಯಂಡ್ ನಾನು ನಿಮಗೆ ಈ ಒಂದು ವಿಚಾರ ಹೇಳಲೇಬೇಕು. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಬಂದು ನನ್ನನ್ನು ಗುರುತಿಡ್ದು ನನ್ನನ್ನು ಮಾತಾಡ್ಸಿದ್ರು. 2-3 ಮೆಂಬರ್ಸ್ ನನ್ನನ್ನು ಗುರುತಿಡ್ದು ಮಾತಾಡ್ಸಿದ್ರು. ನಂಗೆ ಅದು ತುಂಬಾ ಖುಷಿ ಆಯಿತು. ಆವಾಗ ನನಗೆ ಒಂಥರ ಫೀಲ್ ಆಯಿತು. ಪ್ರೌಡ್ ಫೀಲ್ ಅಂತ ಹೇಳೋದಕ್ಕಿಂತ ಏನೋ ಒಂಥರ ಖುಷಿ ಆಯಿತು ನನಗೆ. ಇರೋದು ಇಷ್ಟು ಜನದಲ್ಲಿ ನನ್ನನ್ನು ಗುರುತಿಡಿತಾರಲ್ಲ, ಸಾಕು ನನಗೆ ಅಂತ ಅನ್ನಿಸ್ತು. ಮತ್ತು ಇಲ್ಲಿ ಅವ್ರ ಮನಸ್ಸಲ್ಲಿ ಏನು ಕೇಳ್ಕೊಂಡಿದ್ದಾರೆ ಅದಾಗುತ್ತಾ ಆಗಲ್ವಾ ಅಂತ ದೇವ್ರು ಹೇಳುತ್ತೆ. ಅವ್ರೇನು ಬಾಯಿ ಬಿಟ್ಟೇನು ಕೇಳ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದಾರೆ, ಅದಾಗುತ್ತಾ ಆಗಲ್ವಾ ಅನ್ನೋದನ್ನು ಅವರು ದೇವರು ಹೇಳ್ತಿದ್ದಾರೆ ಅನ್ನೋದು. ಸೊ ಆ ಇನ್ಸಿಡೆಂಟ್ ಇಲ್ಲಿ ನಡೀತು. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನಾವು ನೆಕ್ಸ್ಟ್ ದಿನ ನಾವು ಬೆಟ್ಟಕ್ಕೆ ಹೋಗಿದ್ವಿ. ಅದ್ರದ್ದು ನಾನು ವೀಡಿಯೋಸ್ ಯಾವುದೂ ಮಾಡಿಲ್ಲ ವ್ಲಾಗ್ಗೆ. ಸೊ ಅಲ್ಲಿ ನನ್ನನ್ನು ಒಬ್ಬರು ಗುರ್ತಿಡ್ದು ಮಾತಾಡ್ಸಿದ್ರು. ಅದು ಗರ್ಭಗುಡಿ ಒಳಗಡೆನೇ ನನ್ನನ್ನು ಫಾಲೋ ಮಾಡ್ಕೊಂಬಂದು ನಾನೇನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರು ವೆಯ್ಟ್ ಮಾಡಿ ಮಾತಾಡ್ಸಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿನ್ನೆ ಇಷ್ಟೊತ್ತಲ್ಲೆಲ್ಲ ಇನ್ನೂ ಊರಲ್ಲೇ ಇದ್ವಿ. ಓಕೆನಾ, ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಮಳವಳ್ಳಿಗೂ ಅಷ್ಟೇನು ಹೋಯ್ತಾ ಇಲ್ಲ. ಹೋಯ್ತಾ ಇರೋದು ಜಾಸ್ತಿ ಇವಾಗ ಕೊಪ್ಪಳು, ಈ ಕಡೆ ಮೈಸೂರು, ಈ ಕಡೆ ಬೆಂಗಳೂರು, ಬರೀ ಸುತ್ತದೇ ಆಗೋಯ್ತೈತೆ. ಬೇರೆ ಆದರೆ ಎಲ್ಲಾದರೂ ಹೋದರೆ ಖುಷಿಯಾಗಾದರೂ ಹೋಗಿ ಬರ್ಬೋದು. ಆದರೆ ಅದೇ ಜಾಗಕ್ಕೆ ಹೋಗ್ಬೇಕಲ್ಲ, ಅದು ಸ್ವಲ್ಪ ನಿಜ ಬೇಜಾರು. ಇವಾಗ ಟೈಮ್ 5:30. ಇವಾಗ ಒಂದು ಬರ್ತ್ಡೇ
ಸೆಲೆಬ್ರೇಷನ್ ಆನಿವರ್ಸರಿ ಇದೆಯಂತೆ. ಅಲ್ಲೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿ ಅಲ್ಲಿಂದ ಊರಿಗೆ ಹೋಗೋದು. ನಾನು ಜಾಸ್ತಿ ಊರಲ್ಲಿ ವೀಡಿಯೋಸ್ ಮಾಡಲ್ಲ, ಎಂತ ಗೊತ್ತಾ, ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ನನ್ನ ಸುತ್ತ ಇರೋರಿಗೆ. ನಮ್ಮ ಅಜ್ಜಿಗೆ ಹಂಗಲ್ಲ, ನಮ್ಮ ಅಜ್ಜಿನ ಗೋಳಿ ಕೂತರ್ತೀನಿ, ಅದೆಲ್ಲ ನಂಗೆ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನನ್ನ ಕಂಟೆಂಟ್ ಎಲ್ಲೋ ರೀಚ್ ಆಗಿಬಿಡ್ತಾಯಿತ್ತು ಅನಿಸುತ್ತೆ. ಅದು ಯಾರಾದರೂ ಅದು ನಮಗೆ ಗೊತ್ತಿಲ್ಲದೆಲೆ ಕ್ಲಿಪ್ಸ್ನ ತೆಗಿಬೇಕು, ನಾನೇ ಹೋಗಿ ಆನ್ ಮಾಡಿಬಿಟ್ಟು ನೀನು ಮಾತಾಡು ಅಂದರೆ ಅದು ರಿಯಾಲಿಟಿಯಾಗಿರಲ್ಲ, ಅದೊಂದು ಮಜಾನೂ ಸಿಗಲ್ಲ, ಅದು ಸ್ವಲ್ಪ ಸರಿ ಹೋಗಲ್ಲ. ಅದಕ್ಕೆ ನಾನು ಆ ಮನೇಲಿ ಇರೋದು ಅಲ್ವಾ, ಅಲ್ಲಿ ನಡೆಯೋದು ಏನೇ ಇನ್ಸಿಡೆಂಟ್ಸು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲ್ಲ. ಏನಾದರೂ ಫಂಕ್ಷನ್ ರೆಡಿ ಆಗೋದು ಈ ಥರದ್ದಾದರೆ ಮಾತ್ರ ಮಾಡ್ತೀನಿ. ಸೊ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ಎಲ್ಲರೂ ತಿರಮಿಸು ಅಂತ ಹೇಳ್ತಿದ್ದಾರೆ. ನಾನು ಇವತ್ತಿನವರೆಗೂ ತಿರಮಿಸುನ ಟೇಸ್ಟ್ ನೋಡಿಲ್ಲ. ಮೈಸೂರಲ್ಲಿ ಎಲ್ಲಿ ಸಿಗುತ್ತೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿ ಸ್ವಲ್ಪ ಅದು ಟೇಸ್ಟ್ ನೋಡೋಣ. ನನಗೆ ಸ್ವೀಟ್ ಇಷ್ಟ ಆಗಲ್ಲ, ಬಟ್ ಆದರೂ ಯಾಕೋ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಇದ್ದರೆ ಗೊತ್ತಿದ್ದರೆ ಹೇಳಿ ಆಯಿತಾ. ಇವಾಗ ಸದ್ಯಕ್ಕೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಹೋಗೋಣ. ಕೇಕ್ ಕಟ್ ಮಾಡಿಸೋ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ನಾವು ಅಲ್ಲೆಲ್ಲ ಕೇಕೆಲ್ಲ ಕಟ್ ಮಾಡಿಸಿದಾದ್ಮೇಲೆ ಎಲ್ಲ ಊಟಕ್ಕೆ ಅಂತ ಹೊರಗೆ ಬಂದಿದ್ವಿ. ಎಲ್ಲ ಅಂಕಲ್ದೆ ಪಾರ್ಟಿ ಇದ್ದಿತ್ತು. ಸೊ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಸೊ ನಾನು ಎಲ್ಲೇ ಹೋದರೂ ತೊಗೊಳೋದು ಐಟಮ್ ಏನಂದರೆ, ಬೆಳಿಗ್ಗೆ ಹೊತ್ತಾದರೆ ಮಸಾಲೆ ದೋಸೆ ತೊಗೋತೀನಿ, ಸಂಜೆ ಹೊತ್ತಾದರೆ ರೋಟಿ ತೊಗೋತೀನಿ. ಗ್ಯಾಸ್ ಅಭಾವ ಇರೋದ್ರಿಂದ ಅವೈಲೇಬಲ್ ಇರಲಿಲ್ಲ. ಸೊ ದೋಸೆ ತಿನ್ಕೊಂಡು ಊರಿಗೆ ಹೋದ್ವಿ. ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.